ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ, ಇದನ್ನು ಬೆಳಗ್ಗೆ ತಿಂಡಿ ಅಥವಾ ರಾತ್ರಿ ಊಟಕ್ಕೆ ಮಾಡ್ಕೊಂಡು ತಿನ್ಬೋದು. ತುಂಬಾ ಸುಲಭ, ಆರೋಗ್ಯಕರವಾಗಿರೋಂಥ ರೆಸಿಪಿ. ಮುಖ್ಯವಾಗಿ ಇದು ಡಯಾಬಿಟಿಕ್ ಫ್ರೆಂಡ್ಲಿ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲನ್ನ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಹೈ ಪ್ರೋಟೀನ್ ಹಿಟ್ಟು ಆನ್ಲೈನ್ ಸ್ಟೋರ್ಸಲ್ಲಿ, ಡಿ ಮಾರ್ಟಲ್ಲಿ ಎಲ್ಲ ಸಿಗುತ್ತೆ. ನಾನು ಆಶೀರ್ವಾದ ಹೈ ಪ್ರೋಟೀನ್ ಹಿಟ್ಟನ್ನ ಉಪಯೋಗ ಮಾಡ್ತಾಯಿದ್ದೀನಿ. ಯಾವ ಕಂಪನಿದಾದ್ರೂ ಪರವಾಗಿಲ್ಲ. ಹೆಣ್ಮಕ್ಳಿಗೆ ಕೂಡ ಪ್ರೋಟೀನು ತುಂಬಾ ಮುಖ್ಯ. ನಾವುಗಳದ್ರ ಬಗ್ಗೆ ಗಮನ ಕೊಡಲ್ಲ, ಇನ್ನು ಮುಂದೆ ಗಮನ ಕೊಡಿ. ಹೈ ಪ್ರೋಟೀನ್ ಯಾವುದಾದ್ರೂ ಇರುತ್ತೆ, ಅದನ್ನು ಉಪಯೋಗ ಮಾಡಿ. ಪನ್ನೀರು ಉಪಯೋಗ ಮಾಡಿ, ಬೋನ್ಗೆ ಎಲ್ಲದಕ್ಕೂ ಒಳ್ಳೆಯದಿದು. ಅರ್ಧ ಗ್ಲಾಸಷ್ಟು ಕಡಲೆ ಹಿಟ್ಟು, ಇದರಲ್ಲಿ ಕೂಡ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಪಾಲಕ್ ಸೊಪ್ಪು ಧಾರಾಳವಾಗಿ. ಪಾಲಕ್ ಸೊಪ್ಪಿಗೆ ಬದಲಾಗಿ ನಿಮ್ಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಉಪಯೋಗ ಮಾಡಿ. ತರಕಾರಿ ಕೂಡ ನಿಮ್ಗೆ ಯಾವ್ದು ಇಷ್ಟ ಅದನ್ನು ಉಪಯೋಗ ಮಾಡಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿ, ಅಂದರೆ ಬೋಂಡಾಗೆಲ್ಲ ಕಲಿಸ್ಕೊಳ್ತೀವಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾಗಿದೆ. ಇದನ್ನು ಹಿಟ್ಟನ್ನ ರೆಸ್ಟ್ ಮಾಡೋ ಅವಶ್ಯಕತೆ ಏನಿಲ್ಲ, ತಕ್ಷಣವೇ ಮಾಡ್ಕೋಬೋದು. ಕೈಯಲ್ಲೇ ಹರಡ್ಕೊಳ್ತಾ ಇದ್ದೀನಿ. ಹೆಂಚು ಚೆನ್ನಾಗಿ ಕಾದಿದೆ. ತುಂಬಾ ಪದಾರ್ಥಗಳಂದರೆ ಪಾಲಕ್ ಸೊಪ್ಪು, ಈರುಳ್ಳಿನೆಲ್ಲ ಉಪಯೋಗ ಮಾಡಿರೋದ್ರಿಂದ ಕೈನ ಉಪಯೋಗ ಮಾಡಿ ಹರಡಿದ್ರೆ ಸುಲಭ ಆಗುತ್ತೆ. ಎಣ್ಣೆ ಆಪ್ಷನಲ್ಲು ಹಾಕ್ಕೋಬೋದು ಅಥವಾ ಹಾಕ್ಕೊಳ್ಳದೆ ಹಾಗೆ ಮಾಡ್ಬೋದು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು, ಇದು ಮುಖ್ಯ. ಹೈ ಪ್ರೋಟೀನ್ ಹಿಟ್ಟು ಸಿಗಲಿಲ್ಲ ಅಂದರೆ ಸೋಯಾ ಬೇಸನ್ನು ಮಿಕ್ಸ್ ಮಾಡಿ ಕೂಡ ಉಪಯೋಗ ಮಾಡ್ಬೋದು. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.